Hello everyone, welcome back to my channel. I hope ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕೋಲ್ಡು ಜ್ವರ ಆಗಿದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದು ನಮ್ಮಮ್ಮ ಮೈ ಉಜ್ಕೊಳ್ಳೋ ಮಣ್ಣಿನ ಬ್ರಷ್ ಅಂತೆ. ಸೊ ದೇಸಿ ಬ್ರಷ್ ಈ ಥರ ಇರುತ್ತೆ ಅಂತ ಕೊಟ್ಟರು. ಆ್ಯಕ್ಚುಲಿ ನಮ್ಮ ಮನೆ ಮುಂದೆ ಇರೋ ಹರಿಯಾಣ ಅಕ್ಕ ಏನಿದ್ದಾರೆ ಅವ್ರ ಕಡೆ ಎಲ್ಲ ಇದರಲ್ಲೇ ಅಂತೆ ಉಜ್ಕೊಳ್ಳೋದು. ಸೊ ಅದಕ್ಕೋಸ್ಕರ ನನಗೂ ಈ ಥರ ತೋರಿಸ್ತಾಯಿದ್ರು, ಅಮ್ಮ ನೋಡು ಯಾವ ಥರ ಇದೆ ಅಂತ. ಸೊ ಇಲ್ಲಿ ನಾನು ಲಾಸ್ಟ್ ವೀಕು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಆವಾಗ ಮಾರ್ನಿಂಗ್ ಸಂಡೇ ಆಗಿತ್ತು. ಎದ್ಬಿಟ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತು ಮಾರ್ನಿಂಗ್ ಎದ್ದು ಅಮ್ಮ ಚಪಾತಿ ಮಾಡಿದರು. ಚಪಾತಿ ಲಟ್ಟಿಸ್ಕೋತಾ ಇದ್ದೀನಿ. ಇಲ್ಲಿ ಅಮ್ಮ ಚಪಾತಿ ಮಾಡಿದರು. ಸೊ ಲಕ್ಕಿನ ನಾನೇ ಇಟ್ಕೊತೀನಿ ಅಂತ ಹೇಳಿದ್ರು. ಅಮ್ಮ ಲಕ್ಕಿನ ಆಟ ಆಡಿಸ್ತಾಯಿದ್ರು. ಆವಾಗ ನಾನೇ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿಗೆ ಎಗ್ ಕರಿ ಮಾಡಿದರು. ನನಗಂತೂ ಇದು ಅಮ್ಮ ಮಾಡೋ ಎಗ್ ಕರಿ ತುಂಬಾ ಇಷ್ಟ. ಸಂವಾಟ್ ತುಂಬ ಮಸಾಲೆ ಅಂತಲೂ ಅನಿಸಲ್ಲ, ತುಂಬ ಮೈಲ್ಡ್ ಆಗೋ ಅನಿಸಲ್ಲ, ಮೀಡಿಯಮ್ ಆಗಿರುತ್ತೆ. ಸೊ ನಾನಂತೂ ಅದನ್ನೇ ತುಂಬ ಇಷ್ಟಪಟ್ಟು ತಿಂತೀನಿ. ಆ್ಯಂಡ್ ಇವಾಗ ಚಪಾತಿ ಲಟ್ಟಿಸ್ತಾ ಇದ್ದೆ, ಹಾಗೆ ನಿಮ್ಮ ಜೊತೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಮ ಚಪಾತಿ ಅಂತೂ ಏನು ರೆಗ್ಯುಲರ್ ಶೇಪ್ ಇರಲ್ಲ, ಇರ್ರೆಗ್ಯುಲರ್ ಶೇಪಲ್ಲೇ ಇರುತ್ತೆ. ಹೆಂಗೆ ಇದ್ರೂ ಕಿತ್ಕೊಂಡು ತಿನ್ನೋದಲ್ವಾ, ಹೆಂಗಿದ್ರೂ ನಡೆಯುತ್ತೆ ಅಂತ ಹಾಗೆ ಚಪಾತಿ ಲಟ್ಟಿಸ್ತಾ ಇದ್ದೆ. ಚೆನ್ನಾಗಿ ಲಟ್ಟಿಸೆಲ್ಲ ಆದಮೇಲೆ ನಮ್ಮನೇಲಿ ಯೂಶ್ವಲಿ ಚಪಾತಿ ಮಾಡುವಾಗ 3 ಫೋಲ್ಡ್ ಚಪಾತಿ ಅಂತ ಹೇಳ್ತೀವಿ. ಯೂಶ್ವಲಿ ಯಾವ ಥರ ಇರುತ್ತೆ ಅಂದರೆ, ಫಸ್ಟು ಒಂದು ರೌಂಡ್ ಲಟ್ಟಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀವಿ. ಎಣ್ಣೆ ಹಾಕ್ಕೊಂಡು ಇದೇ ಥರ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ಥರ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಥರ ಫೋಲ್ಡ್ ಮಾಡ್ಕೊತೀನಿ. ಫೋಲ್ಡ್ ಮಾಡಿಕೊಂಡು ಟ್ರಯಾಂಗಲ್ ಶೇಪಿಗೆ ಫೋಲ್ಡ್ ಮಾಡ್ಕೊಬೇಕು, 2 ಫೋಲ್ಡ್ಸು. ಸೊ ಈ ಥರ 2 ಫೋಲ್ಡ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸೇಮ್ ಹಿಟ್ಟು ಹಾಕ್ಕೊಂಡು ಅದೇ ಥರ ನಾವು ಲಟ್ಟಿಸ್ಕೊತೀವಿ. ಸೊ ಇದನ್ನೇ 3 ಫೋಲ್ಡ್ ಚಪಾತಿ ಅಂತ ಹೇಳೋದು. ಆ್ಯಂಡ್ ಇದರಲ್ಲಿ ರೌಂಡಾಗೂ ಲಟ್ಟಿಸ್ತಾರೆ, ಟ್ರಯಾಂಗಲ್ ಆಗು ಲಟ್ಟಿಸ್ತಾರೆ. ಸ್ವಲ್ಪ ಇರ್ರೆಗ್ಯುಲರ್ ಶೇಪ್ ಆಗುತ್ತೆ. ಬಟ್ ಚಪಾತಿ ಬೆಂದಮೇಲಂತೂ ತುಂಬ ಫೋಲ್ಡಿಂಗ್ಸಲ್ಲಿರುತ್ತೆ, ಲೇಯರ್ ಆಗಿ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ. ನಮ್ಮ ಮಮ್ಮಿ ಇದೇ ಥರ ಲಟ್ಟಿಸೋದು. ನಿಮ್ಮ ಮನೇಲಿ ಯಾವ ಥರ ಚಪಾತಿ ಲಟ್ಟಿಸ್ತೀರಾ ಅಂತ ಹೇಳಿ. ಆಮೇಲೆ ಎಲ್ಲ ಚಪಾತಿ ಮಾಡ್ಕೊಂಡಾದ್ಮೇಲೆ ಎಗ್ ಕರಿ ಜೊತೆಗೆ ತಿಂತಾಯಿದ್ದೆ. ಅದೇ ಟೈಮಿಂಗ್ ಮೇಘನ ಕೂಡ ಕಾಲ್ ಮಾಡಿದ್ಲು. ಮೇಘನ ಜೊತೆ ಮಾತಾಡಿಕೊಂಡು ನಾನು ಹಾಗೆ ಚಪಾತಿ ತಿಂತಾಯಿದ್ದೆ. ಆಮೇಲೆ ಮಧ್ಯಾಹ್ನ ಹಾಗೆ ಒಂದು 4 o'clock ಆಗಿತ್ತು. ಮಂಜು ಏನ್ರಿ ಅದು ಮೂಟೆಲ್ ತಂದಿದ್ಯಾ? ಏನು ಅದು ಪಪ್ಪ ಮೂಟೆಲ್ ತಂದಿರೋದು ಲಕ್ಕಿಮಗೆ? ಅದೇ ನನಗೆ ಗೊತ್ತಿತ್ತು. ಏನು ಅಷ್ಟೊಂದು ಧೂಳು ಎದ್ದೋಗದೆ? ಅಲ್ಲೇ ಕಾಣ್ತಾ ಇಲ್ವ ಕೊಳೆ? ನಾನು ಹಂಗೆ ಅನ್ಕೊಂಡಪ್ಪ. ನನ್ನಷ್ಟು ಉದ್ದ ಅದ ಅಂದಲ್ಲೋ, ಎಲ್ಲದು ನನ್ನಷ್ಟು ಉದ್ದ ಇದು. ಲಕ್ಕಿಮಾ ಏನಿದು? ಇಲ್ಲೆಲ್ಲ ಧೂಳು ಕಣೋ. ಇಲ್ಲ, ಇವಾಗ ಚೀಲದಲ್ಲಿ ಹಾಕಿದ್ದು ನೋಡಿ. ಇಲ್ಲಿ ಚೀಲದಲ್ಲಿ ಹಾಕಿರೋ ವಾಷೇಬಲ್ ಅಂತ ಬಿಡು. ಅದೆಲ್ಲ ಆದರೆ ವಾಶ್ ಮಾಡೋಕ್ಕಾಗಲ್ಲ. ಅದೊಂದ್ಸರಿ ಇದಾದರೆ ಯಾಕೆ ತಂದಿದ್ಯಾ ಡಾಲ್ನ? ಲಕ್ಕಿ ಮಾಗೆ ಮತ್ತು ಬೇಬಿ ಮಾಗೆ ಗಿಫ್ಟು. ಸೊ ಈಗ ನಾನು ನಮ್ಮ ಅತ್ತೆ ಮನೆಯಿಂದ ಹೊರಡ್ತಾ ಇದ್ದೀನಿ. ಆ್ಯಂಡ್ ಅರೌಂಡ್ 4:30 ಆಗಿದೆ. ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ನಾವು ಹೋಗೋ ಅಷ್ಟರೊಳಗೆ. ಆ್ಯಂಡ್ ಇವಾಗ ನಾನು ಹೊರಡ್ತಾ ಇದ್ದೀನಿ. ಹಳೆಯಿಂದ ಕೆಲಸ ಇದೆ, ನೋಡಬೇಕು ಏನು ಮಾಡಬೇಕು ಅಂತ. ಯಾಕಂದರೆ ಇನ್ನೂ ಮಗುವಾಗಿರೋದ್ರಿಂದ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಒನ್ ಡೇ ಹೋಗಿ ನೋಡ್ತೀನಿ, 1 or 1 ವೀಕು, 1 or 2 days ಹೆಂಗಾಗುತ್ತೆ ಆ ಥರ ಹೋಗ್ಬಿಟ್ಟು ನೋಡ್ತೀನಿ. ಸೆಟ್ ಆಯಿತು ಅಂದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ನೋಡೋಣ, ಲೀವ್ ಎಕ್ಸ್ಟೆಂಡಿಗೆ ಏನಾದರೂ ಪರ್ಮಿಷನ್ ಕೇಳ್ತೀನಿ. ಸೊ ಈ ಥರ ಇದೆ.
ಬನ್ನಿ ಹೊರಡೋಣ. ಇವಾಗ ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗವನ್ನು ಡ್ರಾಪ್ ಮಾಡೋದಕ್ಕೆ ಬಂದಿದ್ದರು. ಆ್ಯಂಡ್ ಇಲ್ಲಿ ಹಂಗೆ ಕೂತ್ಕೊಂಡಿದ್ದಾಗ ಲಕ್ಕಿ ಆ್ಯಕ್ಚುಲಿ ಹಿಂಗೆ ನನ್ನ ಹತ್ರ ಕೂತ್ಕೊಂಡಿದ್ದ ಆ್ಯಂಡ್ ಬಗ್ತಾ ಇದ್ದ ಅವ್ರ ಪಪ್ಪನ ಹತ್ರ. ಸೊ ಅದಕ್ಕೆ ಅವ್ರ ಪಪ್ಪ ಇಲ್ಲೇ ಕೂಡಿಸ್ಕೊಂಡು ಓಡಿಸ್ತಾ ಇದ್ದಾರೆ. ಅವಾಗ ಸಿಗ್ನಲ್ ಬೇರೆ ಇತ್ತು. ಸೊ ಬಗಲ್ಗುಂಟೆ ಸಿಗ್ನಲಲ್ಲಿ ಅಪ್ಪನ ಮಗನ ಸಾಹಸ. ಆ್ಯಕ್ಚುಲಿ ನಾನು ಯಾವತ್ತೂ ನೋಡಿಲ್ಲ ಮಂಜುನ ಈ ಥರ ಮಕ್ಕಳನ್ನು ಕೂರಿಸ್ಕೊಂಡು ಡ್ರೈವ್ ಮಾಡೋದೆಲ್ಲ. ಯೂಶ್ವಲಿ ಯಾವಾಗಲೂ ಅವರೊಬ್ಬರೇ ಡ್ರೈವಿಂಗ್ ಸೀಟಲ್ಲಿ ಆಕ್ಯುಪೈಂಡ್ ಆಗಿರ್ತಾರೆ. ಆ್ಯಂಡ್ ಇದೊಂಥರ ನ್ಯೂಲಿ ಥಿಂಗ್ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಮಂಜು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದೆ. ಆ್ಯಂಡ್ ಲಕ್ಕಿ ಅಂತೂ ನನ್ನ ಮುಖ ನೋಡಿ ನೋಡಿ ಹೆಂಗೆ ಅನ್ನೋ ಥರ ಮಾಡಲ್ವ ಆ ಥರ ಮಾಡ್ತಾಯಿದ್ದ. ಹೀಗಿತ್ತು. ಇವತ್ತು ಬಂದು ನನ್ನ ಆಫೀಸ್ ಫಸ್ಟ್ ಡೇ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಲೈಕ್ ನನ್ನ ಮಗನ ಬಿಟ್ಟು ಹೋಗೋದೆಲ್ಲ. ನೋಡೋಣ ಯಾವ ಥರ ಆಗುತ್ತೆ. ಮೇಘನೂ ಹೇಳಿದಾಳೆ, ನಾನು ಸ್ವಲ್ಪ ನೋಡ್ಕೊತೀನಿ, ನೀನೇನು ವರಿ ಮಾಡ್ಕೊಬೇಡ, ತುಂಬಾ ಆಗಲಿಲ್ಲ ಅಂದರೆ ಬರೀವಂತೆ ಅಂತ. ಬಟ್ ನಾನು ಮಧ್ಯಾಹ್ನ ಊಟಕ್ಕೆಲ್ಲ ಪರ್ಮಿಷನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಮ್ಮ ಆಫೀಸಲ್ಲಿ ಯಾವ ಥರ ಸಿನಾರಿಯೋ ಇರುತ್ತೆ ಅಥವಾ ಯಾವ ಥರ ಸೀನ್ ಇರುತ್ತೆ, ಅಂದರೆ ಯಾವ ಥರ ಅವ್ರು ನನಗೆ ಇದು ಮಾಡ್ತಾರೆ ಅಂತ. ಸೊ ಇವಾಗ ನಾನು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಇದೇ ಥರ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಓಕೆ, ಸೊ ಇವಾಗ ರೆಡಿ ಎಲ್ಲ ಆಗಿದೆ, ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಸಂಜೆ. ಲಕ್ಕಿ ಬಂದು ಈಗ ಮೇಘನನ್ನ ಮನೆಯಲ್ಲಿದ್ದಾನೆ. ಸೊ ನಾನು ಇವಾಗ ನೋಡೋದಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನ ಫೀಡಿಂಗಿಗೆ ಟೈಮ್ ಕೊಟ್ಟಿದ್ದಾರೆ, ಅದರ ಕಾರಣ ಬಂದಿರೋದು. ಮನ್ಸಲ್ಲಿ ಅನ್ಕೋತಾ ಇದೆ ಈಗ ನನ್ನ ಮಗು ಏನು ಮಾಡ್ತಿದೆ. ಸೊ ಇವಾಗ ಬಂದೆ ನಾನು ಮನೆಗೆ. ಲಕ್ಕಿಗೆ ಫೀಡ್ ಮಾಡಬೇಕಾಗಿತ್ತು. ಸೊ ನಮ್ಮ ಕಂಪನಿಯಿಂದ 15 ಮಿನಿಟ್ಸ್ ಅಂತೀನಿ, ಏನಂತಾರೆ 1 hour ಪರ್ಮಿಷನ್ ಕೊಡ್ತಾರೆ. ಅದೇ ಬೇಸ್ಡ್ ಆನ್ ಬೇಗ ಫೀಡ್ ಮಾಡಿಬಿಟ್ಟು ಹೋಗಬೇಕು. ನಾನು ಏನು ಮಾಡ್ತೀನಿ ಅಂದರೆ ಇನ್ಮೇಲೆ ಆದಷ್ಟು ಇಲ್ಲೇ ಊಟ ಮಾಡ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನದ ಊಟ ಬಿಸಿ ಬಿಸಿದು ಹಿಂಗೂ ಆಗುತ್ತೆ. ಸೊ ಮುಗಿಸ್ಕೊಬೋದು ಅನ್ನೋ ಕಾರಣಕ್ಕೆ ಹೀಗಿತ್ತು. ನನ್ನ ಮಗಳು ಮನಿಕೋಬಿಟ್ಟಿದ್ದಾಳೆ. ನಮ್ಮ ಮೇಘ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾಳೆ. ಇಲ್ಲೇ ಪಾಪ ಮಮ್ಮಿ ಬಂದಿರ್ತಾರೆ. ಏನೇನಂದರೆ ಈಗ ಸಿರಿಗೂ ಸ್ನಾನ ಮಾಡಿಸ್ಬೇಕು, ಇಲ್ಲೇ ಇದ್ದರೆ ಮೇಂಟೈನ್ ಮಾಡ್ಬೋದು ಅಂತ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನನ್ನ ಮಗನಿಗೋಸ್ಕರ ಅವ್ರ ದೊಡ್ಡಮ್ಮ ಏನು ತರಿಸಿದ್ದಾಳೆ ಅಂದರೆ ಒಂದು ಜೋಲಿ ಇಲ್ಲದೆ ಮಲಗಲ್ಲೂ ಬಿಡಿಸಿಲ್ಲ. ಸೊ ನೋಡಿ, ಜೋಲಿ ತರಿಸಿದ್ದಾಳೆ ಮಗಂಗಂತ. ಹೀಗೆ ಈ ಥರ ನಾವು ಅಕ್ಕ ಜೋಲಿ ಗೀಲಿ ಎಲ್ಲ ತರಿಸ್ಕೊಬಿಟ್ಟವಳೆ. ಟಚ್ ಆಗೋಯ್ತು. ನಂದು ಕಂದ ಅಲ್ಲಿ ನೋಡ್ತಾ ಇದೆ ನನ್ನೇ. ಸೊ ಇವಾಗ ನಾನು ಆಫೀಸ್ ಮುಗಿಸ್ಕೊಂಡು ಬಂದೆ. ಸೀಟ್ ಹಾಕೋಣ, ಕಾಣಲ್ಲ. ಇವಾಗ ಆಫೀಸ್ ಮುಗಿಸ್ಕೊಂಡೆಲ್ಲ ಬಂದೆ. ನಾನಿವಾಗ ಬಂದು ಮಾರ್ನಿಂಗ್ 9:30ಗೆ ಹೋಗ್ತೀನಿ. 9:30ಗೆ ಹೋಗಿ ಅರೌಂಡ್ 4:30 ಪರ್ಮಿಷನ್ ಕೇಳಿದ್ದೀನಿ 2 hours. ಸೊ 4:30ಗೆಲ್ಲ ಬರ್ತೀನಿ. ಆ್ಯಕ್ಚುಲಿ 8 hours ಡ್ಯೂಟಿ ಇರೋದು, ಬಟ್ ನಾನು 2 hours ಪರ್ಮಿಷನ್ ತೊಗೊಂಡಿದ್ದೀನಿ ಫಾರ್ 2 months. ಆ್ಯಂಡ್ ಈಗ ನಾನು ಈ ಥರ ರೆಡಿ ಆಗಿದೆ. ನಾರ್ಮಲಾಗಿ ನಮ್ಮ ಅಕ್ಕನ ಸೀಮಂತಕ್ಕೆ ಹಾಕಿದ ಸೇಮ್ ಸ್ಯಾರಿನೇ. ಸೊ ಇದನ್ನೇ ಹಾಕ್ಕೊಂಡಿದ್ದೆ. ಏನೂ ಜಾಸ್ತಿ ನಾನು ಜ್ಯುವೆಲ್ಸ್ ಎಲ್ಲ ಹಾಕಲ್ಲ. ಆ್ಯಂಡ್ ಜಸ್ಟ್ ನಾರ್ಮಲಾಗಿ ರೆಡಿಯಾಗಿ ಹೋಗಿದ್ದೆ. ಸೊ ಫುಲ್ ಟಯರ್ಡ್ ಆಗಿದೆ, ಫೇಸ್ ಎಲ್ಲ ನೋಡ್ಬೋದು ಕಂಪ್ಲೀಟ್ಲಿ ಟಯರ್ಡ್ ಆಗಿದೆ. ಇವಾಗ ಬಂದೆ ಆ್ಯಂಡ್ ಈಗ ಫ್ರೆಶ್ ಅಪ್ ಆಗಿ ನನ್ನ ಮಗನಿಗೆ ಫೀಡ್ ಮಾಡಬೇಕು. ಇವತ್ತು ನಮ್ಮ ಆಫೀಸಲ್ಲಿ ಸಂಕ್ರಾಂತಿ ಇತ್ತು. ಸಂಕ್ರಾಂತಿ ಸ್ಪೆಷಲ್ ಹಿಂದಿನ ದಿನನೇ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ. ಆ್ಯಂಡ್ ಇವಾಗ ಬಂದು ವಾಪಸ್ ಬಂದಿದ್ದೀನಿ ಮನೆಗೆ. ಬೇಗ ಬಂದೆ, 2 hours ಪರ್ಮಿಷನ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಲೈಕ್ ಲಕ್ಕಿಗೆ ಫೀಡ್ ಮಾಡೋದಕ್ಕೂ ಮೇನ್ ರೀಸನ್ಗೋಸ್ಕರನೇ ಬೇಗ ಬರ್ತಾ ಇರೋದು ಕಾರಣ. ಆ್ಯಂಡ್
ಈ ಥರ ಇದೆ. ನಾನು ಜಾಸ್ತಿ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ. ಅಂದರೆ ನನ್ನ ಆಫೀಸ್ ಮತ್ತು ಪರ್ಸ್ನಲ್ ಕಂಪ್ಲೀಟ್ಲಿ ಅಫಿಷಿಯಲ್ ಆಗಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಫಿಷಿಯಲ್ ಆಗಿದ್ರೇ ಚೆಂದ. ಅಲ್ಲಿ ನಾನು ಪರ್ಸ್ನಲ್ನ ತೊಗೊಂಡೋಗೋದಕ್ಕೆ ನನಗೂ ಇಷ್ಟ ಇಲ್ಲ. ಆ್ಯಂಡ್ ಪರ್ಸ್ನಲಿಗೆ ಅಫಿಷಿಯಲ್ ಬರೋದು ನನಗೆ ಏನೂ ಇಷ್ಟ ಇಲ್ಲ, ಅದಕ್ಕೋಸ್ಕರ. ಓಕೆನಾ? ಆಮೇಲೆ ಯಾರು ಬೇಜಾರು ಮಾಡ್ಕೊಬೇಡಿ. ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಆ ಥರ ಎಲ್ಲ ಏನೂ ಕೇಳಿ ಹೇಳೋಣ. ಬಟ್ ಏನಂದರೆ ನನಗೂ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಪರ್ಸ್ನಲ್ ಈಸ್ ಆಲ್ವೇಸ್ ಪರ್ಸ್ನಲ್ ಅಲ್ವಾ. ಯಾವಾಗಲೂ ನಮ್ಮದು ಒಂದು ಸೆಕ್ಯೂರ್ ಪರ್ಸ್ನಲ್ ಲೈಫ್ ಅಂತ ಇರುತ್ತಲ್ಲ. ಆ್ಯಂಡ್ ನನಗೆ ಪರ್ಸ್ನಲ್ಲು ಅಫಿಷಿಯಲು ಎರಡು ಸೇಮ್ ಮಾಡೋದಕ್ಕೆ ಇಷ್ಟ ಇಲ್ಲ. ಅದೊಂದು ಮೇನ್ ರೀಸನ್ ಅಷ್ಟೆ. ಓಕೆ, ಹೇಗೆ ಕಾಣ್ತಾ ಇದ್ದೀನಿ ಅಂದರೆ ನಾನೆಲ್ಲ ಜುಟ್ಟೆಲ್ಲ ಎತ್ತಿ ಕಟ್ಬಿಟ್ಟಿದ್ದೀನಿ. ನಾರ್ಮಲಾಗಿ ಫ್ರೀ ಇಟ್ಬಿಟ್ಟಿದೆ. ಅಂದರೆ ಇಲ್ಲಿ ಟ್ವಿಸ್ಟ್ ಮಾಡಿದ್ದೀನಿ. ಇಲ್ಲಿ ಟ್ವಿಸ್ಟ್ ಮಾಡಿ ನಾರ್ಮಲಾಗಿ ಹಿಂದ್ಗಡೆ ಕೂದಲು ಬಿಟ್ಟಿದೆ. ಜಸ್ಟ್ ಒಂದು ಕ್ಲಿಪ್ ಹಾಕಿ ಬನ್ನಿ. ಆಮೇಲೆ ಸಿಗ್ತೀನಿ. ಓಕೆನಾ? ಫ್ರೆಶ್ನಪ್ ಆಗೋಣ. ಆಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬಂದು ಸಂಕ್ರಾಂತಿ ಹಬ್ಬ. ಸೊ ಇವತ್ತು ನಾವು ನಮ್ಮ ಮನೆಯವರು ಎಲ್ಲ ಸೇರಿ ಹೊರಗಡೆ ಹೋಗ್ತಾಯಿದ್ದೀವಿ. ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಲಕ್ಕಿಗೆ ಇನ್ನೇನು ಸಾಲಿಡ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ನಮ್ಮನೆ ದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಈಗ ಮಂಜು ಆನ್ ದ ವೇ ಬರ್ತಾರೆ. ಆಮೇಲೆ ಇಲ್ಲಿಂದ ಹೊರಡ್ತೀವಿ. ನಮ್ಮ ಮನೇಲಿ ಎಲ್ಲ ಇವಾಗ ಲಕ್ಕಿನೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮಲಗಿಸಿದ್ದೀನಿ. ಈಗ ಮಂಜು ಬಂದರೆ ಹೊರಡೋದು. ಆ್ಯಂಡ್ ನಾನೇನು ಜಾಸ್ತಿ ಸ್ಯಾರಿ ಆ ಥರ ಏನು ಹಾಕ್ಕೊಂಡಿಲ್ಲ. ಬಿಕಾಸ್ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ಲೈಕ್ ನಾನೇನು ಸ್ಯಾರಿ ಹಾಕ್ಕೊಂಡಿರಲಿಲ್ಲ. ಬಿಕಾಸ್ ನೆನ್ನೆ ಆಫೀಸಲ್ಲಿ ಫಂಕ್ಷನ್ ಆಗಿರೋದ್ರಿಂದ ನೆನ್ನೆ ಹಾಕ್ಕೊಂಡಿದ್ದೆ. ಆ್ಯಂಡ್ ಇವಾಗ ಟ್ರಾವೆಲಿಂಗ್ ಆಗಿರೋದ್ರಿಂದ ನಾನು ಜಸ್ಟ್ ಡ್ರೆಸ್ಸು ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಡ್ರೆಸ್ಸು ಆಮೇಲೆ ನಾನು ತೋರಿಸ್ತೇನೆ ಸಾಧ್ಯವಾದರೆ. ಡ್ರೆಸ್ ಒಂದು ಹಾಕ್ಕೊಂಡಿದ್ದೀನಿ. ನನಗೂ ಫೀಡಿಂಗಿಗೆ ಎಲ್ಲ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಈಗ ಗುಡ್ಡೆ ಸೊ ಇವಾಗ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಇವತ್ತು ಬಂದು ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಇವತ್ತು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಬಂದು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಲಾಸ್ಟ್ ಸಂಡೇನೇ ಹೋಗಬೇಕಾಗಿತ್ತು. ಅಲ್ಲಿ ದೇವರು ಎತ್ಬಿಟ್ಟಿದ್ರು, ಇರಲಿಲ್ಲ ಅನ್ನೋದಕ್ಕೆ ಕಾರಣ ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಥರ ಇರುತ್ತೆ, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ಹೊರಡೋಣ. ಸೊ ಇವಾಗ ನಾವು ಹೊರಟಿದ್ದೀವಿ. ಆ್ಯಂಡ್ ನಾನು, ಅಪ್ಪ, ನಮ್ಮ ಯಜಮಾನ್ರು, ಆ್ಯಂಡ್ ಇಲ್ಲೊಬ್ರು ನಮ್ಮ ಲಲ್ಲಿ, ಆ್ಯಂಡ್ ನನ್ನ ಮಗ, ಮುದ್ದು ಮಗ. 2 ಜನನು. ಆ್ಯಂಡ್ ನಾನು ಅವತ್ತು ಬಂದು ಹಿಂದೆ ಕೂತಿದ್ದೆ. ಸೊ ಮಂಜು ಕಣ್ಣಲ್ಲಿ ಮಿರರಲ್ಲಿ ಮಾತಾಡ್ತಾಯಿದ್ರು. ನಾನು ಯೂಶ್ವಲಿ ಇದೇ ಥರ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಹಾಗೆ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬಾ ಬ್ಯೂಟಿಫುಲ್ ಮೂಮೆಂಟ್ ಅಂತ ಹೇಳ್ಬೋದು. ನಿಮ್ಮ ಹಸ್ಬೆಂಡು ನೀವು ಹಿಂಗೆ ಮಾತಾಡ್ತೀರಾ? ಓಕೆ ಸರಿ ಅಂತ ಹೇಳಿ 2 ರೂಟ್ ಇದೆ. ಒಂದು ಕುಣಿಗಲ್ಲಿಂದ ಕೂಡ ಹೋಗ್ಬೋದು ಆ್ಯಂಡ್ ಇನ್ನೊಂದು ತುಮಕೂರಿಂದ ಕೂಡ ಹೋಗ್ಬೋದು. ನಾವು ತುಮಕೂರು ಹೈವೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಿಕಾಸ್ ಟೋಲ್ ಆಗಿರೋದ್ರಿಂದ ಆರಾಮಾಗಿ ಬೇಗ ಹೋಗಿ ಬೇಗ ಬರ್ಬೋದು, ಸ್ಟ್ರೆಸ್ ಇರಲ್ಲ ಅಂತ. ಕುಣಿಗಲಿಂದನೂ ಹೋಗ್ಬೋದು. ಅದು ಕೂಡ ಬೈಪಾಸ್ ರೋಡು. ಬಟ್ ಫಾರ್ ಬೆಟರ್ ಅಂತ ಅಂದ್ಕೊಂಡ್ರೆ ಇದೇ ತುಮಕೂರು ಹೈವೇನೇ ಬೆಟರ್ ಅಂತ ಅನಿಸುತ್ತೆ. ಸೊ ತುಮಕೂರು ಹೈವೇಯಿಂದ ನಾವು ಹೊರಟ್ವಿ. ಆ್ಯಂಡ್ ಅವತ್ತು ಹಬ್ಬ ಆಗಿರೋದ್ರಿಂದ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ಕಂಪ್ಲೀಟಾಗಿ ಫ್ರೀ ಆಗಿತ್ತು ರೋಡು. ಆ್ಯಂಡ್ ನಮಗೂ ಏನು ಬರುವಾಗಲ ಅಥವಾ ಹೋಗುವಾಗ ಏನೂ ಅಷ್ಟೊಂದು ಇದು ಅನಿಸ್ಲಿಲ್ಲ. ಆ್ಯಂಡ್ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಅವತ್ತು ತುಂಬಾ ಸ್ಪೆಷಲ್ ಡೇ. ಶಿವಗಂಗೆಲಿ ಗಿರಿಜ ಕಲ್ಯಾಣ ಆಗ್ತಾಯಿತ್ತು. ಸೊ ನಾನು ಅದೇ ಥರ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಲಕ್ಕಿ ಕೂಡ ಮಲ್ಕೊಂಡಿದ್ದ. ಹಾಗಾಗಿ ಅಪ್ಪ ನಾನು ಹಿಂದೆ ಕೂತ್ಕೊಳ್ತೀನಿ, ನೀನು ವಿಡಿಯೋ ಮಾಡ್ಕೊಳ್ತೀಯಲ್ಲಮ್ಮ, ಬಾ ಮುಂದೆ ಕೂತ್ಕೋ ಅಂತ ಹೇಳಿ ಅಪ್ಪ ಹಿಂದೆ ಕೂತ್ಕೊಂಡ್ರು. ನಾನು ಹಂಗೆ ಮುಂದೆ ಬಂದು ಕೂತ್ಕೊಂಡೆ. ಆ್ಯಂಡ್ ನಮ್ಮತ್ತೆ ಮಾವ ಅಂತೂ ಆಲ್ವೇಸ್ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಅದರಲ್ಲೂ ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಅದು ಮಾಡ್ಕೊ ಇದು ಮಾಡ್ಕೊ ಅಂತ ನಮ್ಮತ್ತೆ ಮಾವ ಹೇಳ್ತಾನೆ ಇರ್ತಾರೆ. ಅದನ್ನು ತೋರಿಸು, ತುಂಬ ಚೆನ್ನಾಗಿರುತ್ತೆ, ಈ ಥರದ್ದು ತೋರಿಸು ಅಂತ ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್
ಆವತ್ತಿನ ದಿನ ಅಂತೂ ಕಂಪ್ಲೀಟಾಗಿ ಎಲ್ಲ ಕಡೆ ಗಿರಿಜ ಕಲ್ಯಾಣದ ಆರ್ಚ್ ಹಾಕಿದ್ರು ಆ್ಯಂಡ್ ತುಂಬ ಸ್ಪೆಷಲ್ ಡೇ ಅವತ್ತಲ್ಲಿ. ಯಾವ ಥರ ಹೇಳೋದಂದರೆ ಕಂಪ್ಲೀಟಾಗಿ ನಮ್ಮ ಮಾವ ಹೇಳಿದ ಇನ್ಫಾರ್ಮೇಷನು, ಶಿವಗಂಗೆ ಬೆಟ್ಟದಲ್ಲಿ ಬಂದು ಗಿರಿಜ ಕಲ್ಯಾಣ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಸಂಕ್ರಾಂತಿ ಟೈಮಲ್ಲಿ. ಯೂಶಲಿ ಶಿವಗಂಗೆ ಬೆಟ್ಟದಲ್ಲಿ 3 ವೇ ಸ್ಪೆಷಾಲಿಟಿ ಇದೆ. ಅಂದರೆ ಬೆಟ್ಟ 3 ಥರ 3 ದಿಕ್ಕಲ್ಲಿ ಕಾಣುತ್ತಂತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಇವಾಗ ನಮಗೆ ಬೆಟ್ಟ ಬಂದು ನಾರ್ಮಲಾಗಿ ಶಿವಲಿಂಗ ಥರ ಕಾಣಿಸ್ತಾ ಇದೆ. ಅದೇ ನಮಗೆ ತುಮಕೂರು ಹೈವೇ ಅಥವಾ ದವಾಸ್ಪೇಟೆ ಆ ರೂಟಲ್ಲಿ ನೋಡೋದಾದರೆ ನಮಗೆ ನಂದಿ ಥರ ಕುತ್ಕೊಂಡಿರೋ ಥರ ಕಾಣುತ್ತೆ. ಇನ್ನೊಂದು ಬಂದು ಕುಣಿಗಲ್ ರೂಟಿಂದ ಬರುವಾಗ ನೋಡಿದಾಗ ನಾರ್ಮಲ್ ಒಂದು ಸ್ಫಟಿಕಲಿಂಗ ಥರ ಕಾಣುತ್ತಂತೆ. ಇದು ನನಗೆ ಗೊತ್ತಿರೋ ಇನ್ಫಾರ್ಮೇಷನು. ಇದರಲ್ಲಿ ಏನಾದರೂ ಕರೆಕ್ಟ್ ಮಾಡ್ಕೊಬೇಕು ಅಂದರೆ ನಂಗೆ ಜಸ್ಟ್ ಹೇಳಿ, ಓಕೆನಾ? ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಅಂದರೆ ನಾವು ಯಾರ ಹತ್ರನಾದರೂ ಕೇಳಿ ತಿಳ್ಕೊಂಡಿರ್ತೀವಿ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಬೇರೆ ಇನ್ಫಾರ್ಮೇಷನ್ ಗೊತ್ತಿದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಸೊ ಅದಾಗಿ ಫೇಮಸ್ ನಮ್ಮ ಶಿವಗಂಗೆ ಅಂತ ಹೇಳ್ಬೋದು. ದಕ್ಷಿಣ ಕಾಶಿ ಅಂದರೆ ಸೌತ್ ರೀಜನ್ಗೆ ಇದೇ ಕಾಶಿ ಅಂತಲೂ ಹೇಳ್ಬೋದು. ಆ್ಯಂಡ್ ಅಲ್ಲಲ್ಲಿ ಸಂಕ್ರಾಂತಿ ಇರೋದ್ರಿಂದ ಅನ್ನದಾನ ಕೂಡ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ದಕ್ಷಿಣ ಕಾಶಿ ಅಂತ ಬರೋದಾದರೆ ಸೌತ್ ರೀಜನ್ಗೆ ಇದೆ ಕಾಶಿ ಅಂತ ತುಂಬ ಜನ ನಂಬ್ತಾರೆ. ಆ್ಯಂಡ್ ನಮಗಂತೂ ತುಂಬ ಓಲಿ ಪ್ಲೇಸ್ ಅಂತ ಹೇಳ್ಬೋದು ಇದನ್ನು. ಆ್ಯಂಡ್ ಇಲ್ಲಿ ಶಾಂತಲಾ ಪಾಯಿಂಟ್ ಅಂತ ಕೂಡ ಇದೆ, ಅಂದರೆ ಸೂಸೈಡ್ ಪಾಯಿಂಟ್ ಅಂತಲೂ ಕರೀತಾರೆ. ಅದು ಹೊಯ್ಸಳ ಕಾಲದಲ್ಲಿ ಇದ್ದಂಥ ಸಮ್ ಸ್ಟೋರಿ. ನನಗೂ ಅದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಿಲ್ಲ, ಬಟ್ ಇಲ್ಲಿ ಶಾಂತಲಾ ಪಾಯಿಂಟ್ ಅಂತ ಒಂದು ಇದೆ. ಶಿವಗಂಗೆಲಿ ಇದು ಶಾಂತಲಾ ಪಾಯಿಂಟ್ ಬಿಟ್ಟು ಇನ್ನೂ ಬೇರೆ ಏನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಒಳ್ಕಲ್ ತೀರ್ಥ ಅಂತ ಹೇಳ್ತಾರೆ. ಯಾರು ಪುಣ್ಯ ಮಾಡಿರ್ತಾರೋ ಅವರಿಗೆ ತೀರ್ಥ ಸಿಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಮತ್ತು ಪಾತಾಳ ಗಂಗೆ ಬಂದು ಕೂಡ ಫೇಮಸ್ಸು. ಸಮ್ ಸ್ಟೋರೀಸ್ ತುಂಬ ಇದೆ. ಅಲ್ಲಿ ಹೋದಾಗ ಅರ್ಚಕರು ಹೇಳ್ತಾರೆ, ಲಾಂಗ್ ಬ್ಯಾಕ್ ನಾನು ಹೋದಾಗ ಹೇಳಿದರು, ಬಟ್ ನನಗೂ ಅಷ್ಟಾಗಿ ಏನೂ ನೆನಪಿಲ್ಲ. ಸೊ ಇವಾಗ ಬಂದು ಎಂಟ್ರೆನ್ಸಿಗೆ ಬಂದ್ವಿ. ಸೊ ದಕ್ಷಿಣ ಕಾಶಿ ಅಂತಲೇ ಮೇನ್ ಬೋರ್ಡಲ್ಲೂ ಕೂಡ ಇರುತ್ತೆ, ಹೊನ್ನಾದೇವಿ ಮತ್ತು ಗಂಗಾದೇಶ್ವರ ದೇವಸ್ಥಾನಕ್ಕೆ ದಾರಿ ಅಂತ. ಮತ್ತು ಆ ಗೇಟಲ್ಲಿ ದಕ್ಷಿಣ ಕಾಶಿ ಅಂತ. ಇದಂತೂ ಬಿಗ್ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಹೆಂಗೆ ಅಂತ ಗೊತ್ತಿಲ್ಲ. ನಾವು ಗಂಗಾದೇಶ್ವರ ಸ್ವಾಮಿ ಇದಕ್ಕೆ ಹೋಗಲ್ಲ ಅಂದ್ರೂ ಅವ್ರು ನಮ್ಮ ಹತ್ರ ಟಿಕೆಟ್ ಕಲೆಕ್ಟ್ ಮಾಡ್ತಾರೆ. ಮೇ ಬಿ ಸಂಕ್ರಾಂತಿ ಟೈಮ್ ಅಲ್ವಾ, ಹೋಗಲಿ ಬಿಡು ಅಂದ್ಬಿಟ್ಟು ನಾವು ಕೊಟ್ವಿ. ಇಲ್ಲಾಂದರೆ ಬಿಡ್ತಾನೇ ಇರಲಿಲ್ಲ. ಒಂದು 3-4 ಜನ ನಿಂತ್ಕೊಂಡಿದ್ರು. ಅದು ಗೌರ್ಮೆಂಟ್ ಕಡೆಯಿಂದ ತೊಗೊಳ್ತಾ ಇದ್ರ ಏನು ಅಂತ ನಮಗೂ ಇನ್ಫಾರ್ಮೇಷನ್ ಇಲ್ಲ, ಬಟ್ ಏನು ಮಾಡೋದಕ್ಕಾಗಲ್ಲ, ಕೊಡಬೇಕಲ್ವಾ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ. ಆ್ಯಂಡ್ ಇಲ್ಲಿಂದ ಬೆಟ್ಟ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಆ್ಯಂಡ್ ನಮ್ಮ ಮಾವ ಹೇಳಿದ್ದ ಒಂದು ಸ್ಟೋರಿ ಏನಪ್ಪ ಅಂದರೆ, ಬೆಂಗಳೂರಿಗೆ ಸಮೀಪವಿರುವ ಶಿವಗಂಗೆ ದೇವಸ್ಥಾನ ಜನವರಿ 15ನೇ ತಾರೀಕು ಇಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲಿನ ವಿಶೇಷತೆ ಏನಂದರೆ 14ನೇ ತಾರೀಕು ರಾತ್ರಿ 12 ಗಂಟೆಗೆ ಅಲ್ಲಿನ ಅರ್ಚಕರು ಏನಿರ್ತಾರಲ್ಲ ಅವರು ಬೆಟ್ಟದ ತುದಿಗೆ ಹತ್ತಿ ಅಲ್ಲಿ ಒಂದು ಪ್ಲೇಸಲ್ಲಿ ಪೂಜೆ ಮಾಡಿ ಅಲ್ಲಿ ಒಂದು ತೊಟ್ಟು ಅಥವಾ ಒಂದು ಸ್ವಲ್ಪ ಹಾಲು ಸಿಗುತ್ತಂತೆ. ಆ ಹಾಲನ್ನ ತೊಗೊಂಡು ಬಂದು ಗಂಗಾದೇಶ್ವರ ಸ್ವಾಮಿಗೆ ಮತ್ತು ಏನು ಗಿರಿಜ ಕಲ್ಯಾಣ ಅಂತ ನಾವು ಹೇಳ್ತೀವಲ್ಲ, ಮದುವೆ ಮಾಡ್ತಾರೆ ಅಂತ ತುಂಬಾ ಫೇಮಸ್ ಅಂತೆ. ಸೊ ಈ ಥರ ತುಂಬಾ ಸ್ಟೋರೀಸ್ ಇದೆ. ಆ್ಯಂಡ್ ಗಂಗಾದೇಶ್ವರ ಸ್ವಾಮಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹಲವಾರು ಕತೆಗಳಿರುತ್ತೆ, ನಾವು ಅದೆಲ್ಲ ಕೇಳ್ಬೋದು. ನನಗೆ ನಮ್ಮ ಮಾವ ಈ ಥರ ಕತೆ ಒಂದು ಹೇಳಿದ್ರು ಆನ್ ದ ವೇ ಹೋಗ್ತಾ ಇರುವಾಗ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಆ್ಯಂಡ್ ಅಲ್ಲಿ ಒಳ್ಕಲ್ ತೀರ್ಥ, ಹೊನ್ನಾದೇವಿ ದೇವಸ್ಥಾನ ಕೂಡ ಇದೆ, ಮತ್ತು ಪಾತಾಳ ಗಂಗೆ ಕೂಡ ಇದೆ. ಆ್ಯಂಡ್ ಟಿಪ್ ಆಫ್ ಹತ್ರ ಹೋದಾಗ ನಮಗೆ ನಂದಿ ಕೂಡ ಸಿಗುತ್ತೆ. ಈ ಅಡ್ವೆಂಚರಸ್ ಅಥವಾ ಟ್ರಕ್ಕಿಂಗ್ ಅವ್ರು ಏನು ಹೋಗ್ತಾರಲ್ಲ ಅದೇ ಮೇನ್ ಪಾಯಿಂಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಆನ್ ದ ವೇ ಹೋಗುವಾಗ ದೇವ್ರ ಕೆರೆ ಅಂತಲೇ ಫೇಮಸ್ ಆಗಿದೆ. ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಈ ಕೆರೆನ ದೇವ್ರ ಕೆರೆ ಅಂತ ಕರೀತಾರೆ ಫ್ರೆಂಡ್ಸ್. ಇದ್ರ ಸ್ಪೆಷಾಲಿಟಿ ಏನು ಅಂದರೆ, ಅಲ್ಲಿನ ಸುತ್ತಮುತ್ತಲು ಯಾರು ಇರ್ತಾರಲ್ಲ 10 ಊರು ಅಥವಾ ಎಷ್ಟು ಊರಿರುತ್ತೆ, ಆ ಊರಿನ ಜನ ಆ ಊರಿನ ದೇವ್ರಿಗೆ ಏನಿರುತ್ತೆ ಅದನ್ನು ತೊಗೊಂಡು ಬಂದು ಇಲ್ಲಿ ನೀಟಾಗಿ ಅದಕ್ಕೆ ಅಭಿಷೇಕ ಅಥವಾ ಸ್ನಾನ ಮಾಡಿ ಪೂಜೆ ಮಾಡಿ ಇಲ್ಲಿಂದ ತೊಗೊಂಡು ಅವ್ರ ಊರಿಗೆ ತೊಗೊಂಡೋಗ್ತಾರೆ. ಅಂದರೆ ಅಷ್ಟು ತುಂಬ ಜನ ಬರ್ತಾರಂತೆ. ನಮ್ಮ ಮಾವ ಸುತ್ತಮುತ್ತಲು ಇಲ್ಲೇ ಇರೋದ್ರಿಂದ
ನಂಗೆ ಈ ಥರ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟರು. ಯಾವ ಥರ ಪ್ಯೂರೆಸ್ಟ್ ಆಗಿದೆ ಅಂತ ನೋಡ್ಬೋದು. ನನಗಂತೂ ಈ ಥರ ನೇಚರ್ ಎಲ್ಲ ತುಂಬಾ ಇದೆ. ಇವಾಗ ಬಂದಿದ್ದೀವಲ್ಲ ನಾವು, ಹಿಂದೆಗಡೆ ನೋಡಿ ಕೆರೆ ಕಾಣ್ತಾ ಇದೆ. ಸೊ ಈ ಕೆರೆಯಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಇದು ನಮ್ಮಪ್ಪ ಹೇಳಿದ್ದು. ಏನಂದರೆ ಇಲ್ಲಿ ಸುತ್ತಮುತ್ತಲಿರೋ ದೇವ್ರನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಪೂಜಿಸ್ತಾರಂತೆ. ಅಂದರೆ ಇಲ್ಲಿಂದ ತೊಳ್ಕೊಂಡು ತಗೊಂಡೋಗ್ತಾರಂತೆ ದೇವ್ರನ್ನ. ಬಟ್ ಗರ್ಭಗುಡಿಲಿರುತ್ತಲ್ಲ ದೇವರೆಲ್ಲ, ಆವಾಗ ಓಕೆ ಮೆರವಣಿಗೆ ದೇವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಇದು ಫೇಮಸ್ ಏನಂತಕ್ಕಂದರೆ ದೇವ್ರ ಕೆರೆ ಅಂತಲೇ ಹೇಳ್ತಾರಂತೆ. ಇದು ನಮ್ಮಪ್ಪ ಹೇಳಿದ್ದು. ಯಾಕಂದರೆ ಇದು ನಮ್ಮಪ್ಪ ಅವ್ರದ್ದೇ ಊರು, ಅದಕ್ಕೆ ಅವ್ರಿಗೆ ಗೊತ್ತಿರೋದು, ನಮಗಂತೂ ಗೊತ್ತಿಲ್ಲ. ಈ ಥರ ಬಂದಾಗೆಲ್ಲ ಏನಾದರೂ ಹೇಳ್ತಿರ್ತಾರಲ್ಲ, ನಾವು ಕೇಳಿಸ್ಕೊಂಡು ನಾವು ನಿಮ್ಗೆ ಹೇಳಬೇಕು. ಎಲ್ಲಿ ತಾವು ಕೆರೆ ಹತ್ರ ಅಂತೂ ತಾವರೆ ಹೂವು ತುಂಬ ಚೆನ್ನಾಗಿ ಬಿಟ್ಟಿತ್ತು. ನಾನಂತೂ ಕೊನೆಗಲ್ಗೆ ಹೋದಾಗಲೂ ಅಷ್ಟೇ, ನಮ್ಮ ಚಿಕ್ಕೇರಿಯಲ್ಲೆಲ್ಲ ತುಂಬ ಚೆನ್ನಾಗಿ ತಾವರೆ ಹೂವು ಬಿಡುತ್ತೆ. ಆವಾಗ ನಮ್ಮ ಊರಿಗೆ ಹೋದಾಗ ನಮ್ಮ ಅಣ್ಣ ಕಿತ್ಕೊಂಡು ಕೊಡ್ತಾಯಿದ್ರು. ನಿಯರ್ ಬೈ ನಮ್ಮ ಮನೆ ಹತ್ರನೇ ಕೆರೆ ಇರೋದ್ರಿಂದ ನಮ್ಮ ಅಣ್ಣ ಹೋದಾಗೆಲ್ಲ ಕಿತ್ಕೊಂಡು ಕೊಡ್ತಾಯಿದ್ರು ತಾವರೆ ಹೂವನ. ಆ್ಯಂಡ್ ಇಲ್ಲಿ ಕಿತ್ಕೊಳ್ಳೋಕ್ಕೆ ಆಗಲಿಲ್ಲ, ದಟ್ಸ್ ಓಕೆ. ಆ್ಯಂಡ್ ಇದು ಬಂದು ಒನ್ನುಟ್ಕೆ ಕೆರೆ ಆಗಿತ್ತು. ಆಲ್ಮೋಸ್ಟ್ ಎಷ್ಟು ಕೆರೆ ಸಿಗುತ್ತೆ ಗೊತ್ತಾ ಫ್ರೆಂಡ್ಸ್. ನನಗಂತೂ ಆವತ್ತಿನ ಡೇ ಕಂಪ್ಲೀಟಾಗಿ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ತುಂಬ ಪೀಸ್ ಆಫ್ ಮೈಂಡ್ ಈ ಥರ ಎಲ್ಲ ನೋಡಿದಾಗ, ಈ ಸಮುದ್ರ, ಈ ನೀರು, ಈ ಜಾಗ ಎಲ್ಲ ನೋಡ್ತೀವಲ್ಲ, ಅದೆಲ್ಲ ಒಂಥರ ಖುಷಿ ಕೊಡುತ್ತೆ, ಒಂಥರ ಪೀಸ್ ಆಫ್ ಮೈಂಡ್ ಅಂತ ಅನಿಸುತ್ತೆ. ನನಗಂತೂ ಈ ಥರ ಕೆರೆ, ಈ ತೆಂಗಿನ ಮರ ಅಕ್ಕಪಕ್ಕ ಇರೋ ರೋಡ್ಗಳು, ಅಡಿಕೆ ಮರದ ರೋಡು, ಆ ಥರ ಹೋಗೋದಕ್ಕಂತೂ ತುಂಬಾ ಇಷ್ಟ. ಆ್ಯಂಡ್ ಫೈನಲಿ ನಮ್ಮೂರಿಗೆ ಬಂದೇ ಬಿಟ್ವಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಉಳ್ಳೇನಹಳ್ಳಿ. ಸೊ ಇದು ಬಂದು ನಮ್ಮೂರಾಗಿತ್ತು, ಅಂದರೆ ನಮ್ಮ ಮಾವನ ಊರೂರು. ಸೊ ಈ ಊರಿನ ಸ್ಪೆಷಾಲಿಟಿ ಏನಂದರೆ ಆಂಜನೇಯ ತೋರಿಸ್ತೀನಿ. ಅದಾದಮೇಲೆ ನಾನು ನಿಮಗೆ ಏನು ಸ್ಪೆಷಾಲಿಟಿ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ ಇವಾಗ. ಆ್ಯಂಡ್ ಫೈನಲಿ ನಮ್ಮ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮಾವನವರ ಊರಿದು. ಸೊ ಇದು ಬಂದು ನಮ್ಮ ಮನೆ ದೇವರು ಉಳ್ಳೇನಹಳ್ಳಿ ಆಂಜನೇಯ. ಈಗ ಬಂದು ನಾವೆಲ್ಲ ಇಲ್ಲಿ ಕಮ್ಮಿಯಾ ಫುಲ್ ಇಂಗ್ಲೀಷು ಅಲ್ಲ. ಅವ್ರ ಊರಿಗೆ ಬಂದಿದ ತಕ್ಷಣ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ದೇವರು ಬಾ ಬೇಗ. ಇಲ್ಲ ಏನೋ ಪ್ರೋಗ್ರಾಮ್ ಮಾಡೋರು ಕಣಮ್ಮಿ ಅಲ್ವಾ? ಅಲ್ಲಿ ತೊಳ್ಕೊಂಬರೋಣ.
ನೋಡಿ ನಮ್ಮನೆ ದೇವ್ರ ದರ್ಶನ ಮಾಡ್ಕೊಳ್ಳಿ ನೀವು, ನಿಮಗೂ ಎಲ್ಲ ಆಂಜನೇಯ ಒಳ್ಳೇದು ಮಾಡಲಿ. ಆ್ಯಂಡ್ ಯಾಕೆ ಪ್ರಿಯಾಂಕಾ ಇದು ದೇವರು ಈ ಥರ ತಿರುಗಿದೆ ಅಂತ ಹೇಳೋದಾದರೆ, ಆ್ಯಕ್ಚುಲಿ ದೇವ್ರು ಇರೋದೇ ಈ ಥರ ಲೈಕ್ ನಮಗೇನು ಗರ್ಭಗುಡಿ ಮೇನ್ ಡೋರ್ ಇದೆಯಲ್ಲ ಅದಕ್ಕೆ ಕ್ರಾಸ್ ಆಗೇ ಇರೋದಂತೆ. ಅದು ಇಷ್ಟು ವರ್ಷದಿಂದ ಸ್ವಲ್ಪನೇ ತಿರುಗಿದೆ ಅಂತ ಹೇಳಿದ್ದಾರೆ. ನನಗೂ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನಾನು ತಿಳ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಏನು ಯಾಕೆ ಈ ಥರ ಇರೋದು ಅಂತ. ಸೊ ಮೇನ್ ಡೋರ್ಗೆ ಸೈಡ್ ಮುಖದ ಥರನೇ ನಮ್ಮ ಆಂಜನೇಯ ದೇವಸ್ಥಾನ ಇರೋದು. ಆ್ಯಂಡ್ ಇದು ನಮ್ಮನೆ ದೇವರು. ನಾವಿಲ್ಲಿ ತಟ್ಟೆ ಸಾಮಾನು ಅಂದರೆ ಪೂಜೆ ಸಾಮಾನನ್ನ ಜೋಡಿಸ್ಕೊತಾ ಇದ್ದೀವಿ. ಕಾಯೆಲ್ಲ ಫಸ್ಟೇ ಹೊಡ್ಕೊಂಡು ಬಂದ್ವಿ ಆಚೆ. ಆ್ಯಂಡ್ ಬಾಳೆಹಣ್ಣು, ಹೂವು, ಅರಿಶಿನ ಕುಂಕುಮ, ಕಡ್ಡಿ ಕರ್ಪೂರ ಮತ್ತು ನಮ್ಮ ದೇವರಿಗೆ ನಮ್ಮ ಕಡೆಯಿಂದ ಹಾರ. ಸೊ ಯೂಶ್ವಲಿ ಎಲ್ಲರೂ ಹಾರಗಳನ್ನ ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಮತ್ತು ದೇವ್ರ ಮೇಲಿರೋ ಹಾರನ ಕಾರ್ ಮೇಲೆ ಹಾಕ್ಕೊಳ್ತಾರೆ. ಸೊ ಈ ಥರ ರಿಚುವಲ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೊಂಥರ ಖುಷಿ ಈ ಥರ ಪೂಜೆ ಸಾಮಾನು. ನಾವು ಆ ದೇವರಿಗೆ ಎಷ್ಟೇ ಕೊಟ್ಟರೂ ಸಮಾಧಾನನೇ ಆಗಲ್ಲ. ನಾವು ಎಷ್ಟು ಪೂಜೆ ಸಾಮಾನು ಅದೆಲ್ಲ ಹಾರ ಎಲ್ಲ ತೊಗೊಂಡು ಬಂದು ಕೊಟ್ಟಾಗ ಅದು ದೇವ್ರ ಮೇಲೆ ಹಾಕಿದ್ರೆ ನಮಗೊಂಥರ ಖುಷಿ ಆಗುತ್ತೆ. ಆ್ಯಂಡ್ ಈ ಥರ ಇದೆ ನಮ್ಮ ಆಂಜನೇಯ, ತುಂಬ ಹತ್ರದಿಂದ ನೋಡ್ಬೋದು. ಆ್ಯಂಡ್ ಅಲ್ಲಿ ತುಂಬ ಯಂತ್ರ ಕೂಡ ಕಟ್ತಾರೆ, ತಾಯ್ತ ಎಲ್ಲ ಕಟ್ತಾರೆ ಮಕ್ಕಳಿಗೆ. ನಮ್ಮ ಅಮ್ಮ ಕೂಡ ಲಾಸ್ಟ್ ಟೈಮ್ ಹೋದಾಗ ಲಕ್ಕಿಗೆ ತೊಗೊಂಡು ಬಂದಿದ್ರು. ಸೊ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ನಾವು ಲಕ್ಕಿ ಮಲ್ಗೋ ಬೆಡ್ ಕೆಳಗಡೆ ಇಟ್ಟಿದ್ವಿ. ಬಿಕಾಸ್ ಕಟ್ಟೋದಂಗಿಲ್ಲ ಮಕ್ಕಳಿಗೆ ಅಂತ ಹೇಳೋ ಕಾರಣ. ಇಲ್ಲಿ ನನ್ನ ಮಗ ಮಾತಾಡ್ತಾ ಇದ್ದಾನೆ ಮರ ಎಲ್ಲ ನೋಡಿಕೊಂಡು. ಮಾತಾಡುವ ಏನು ಸುಮ್ಮನೆ ಮಾತಾಡಿಸ್ಬೇಡ ಅವನ್ನ. ದೇವ್ರಿಗೂ ಕಳಿಸ್ತಾರೆ ಅಂತ ಮಾತಾಡ್ತಾನೆ. ಐಬ್ರೋ ನೋಡಿ ಹೆಂಗೆ ಗೊತ್ತಾಯ್ತು ಈ ಕಡೆದು. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಆದಮೇಲೆ ಅಲ್ಲೇ ನಾವು ಟಿಫನ್ ತೊಗೊಂಡು ಹೋಗಿದ್ವಿ. ಅಮ್ಮ ಪಲಾವ್ ಮಾಡಿದರು. ಪಲಾವ್ ಅಲ್ಲೇ ತೊಗೊಂಡೋಗಿ ತಿಂದು ಕುತ್ಕೊಂಡಿದ್ವಿ. ಆವಾಗ ನನ್ನ ಮಗ ಮರದ ಜೊತೆ ಎಲ್ಲ ಮಾತಾಡ್ತಾ ಇದ್ದ. ಇದು ಬಂದು ನನ್ನ ಗಂಡ ನನಗೆ ಅಲ್ಲಿ ಒಂದು ಫಂಕ್ಷನ್ ನಡೀತಿತ್ತಲ್ಲ, ಅಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದ್ರಲ್ಲ, ಅಲ್ಲಿಂದ ರೋಸ್ ತೊಗೊಂಡು ಬಂದು ಕೊಟ್ಟಿದ್ರು. ಸೊ ನಾನು ಹಂಗೆ ಒಂದು ಫೋಟೋ ತೊಗೊಳ್ತಾ ಇದ್ದೆ, ಹಾಗೆ ಒಂದು ವಿಡಿಯೋ ಕೂಡ ಮಾಡ್ಕೊತಾ ಇದ್ದೆ. ಯಾರು ಈ ರೋಸ್ನ ಕೊಟ್ಟಿದ್ದು ಅನ್ನೋ ಥರ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ರೋಸ್. ನನಗೆ ಈ ಥರ ರೆಡ್ ರೋಸ್ ಅಂದರೆ ತುಂಬಾ ಇಷ್ಟ. ಅದೇನೋ ಒಂಥರ ಲವ್ ರೆಡ್ ರೋಸ್ ಕಂಡ್ರೆ. ಆ್ಯಂಡ್ ಎಲ್ಲ ಸರಿ ಅಂತ ಹೇಳಿ ಹೊರಡ್ತಾ ಇದ್ವಿ. ಆ್ಯಂಡ್ ಫೈನಲ್ ಒಂದು ಕ್ಲಿಪ್ಪಿಂಗ್ ತೊಗೊಳೋಣ ಅಂತ ಹೇಳಿ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ನಮ್ಮ ಹೆಣ್ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮನೆ ಹೆಣ್ದೇವ್ರಿಗೆ ನಾವು ಹೋಗ್ತಾ ಇದ್ದೀವಿ. ಮನೆ ದೇವರು ಅಂತ ಬಂದಾಗ ಕಂಪ್ಲೀಟಾಗಿ ಒಂದೇ ಸತಿ ಮುಗಿಸ್ಕೊಂಡು ಬಂದುಬಿಡ್ತೀವಿ ಎಲ್ಲೇ ಆದ್ರೂ. ಆ್ಯಂಡ್ ನಮ್ಮನೆ ಹೆಣ್ದೇವರು ಯಾವುದು ಅಂತ ನೋಡಬೇಕು ಅಂದರೆ ನೀವು ನನ್ನ ನೆಕ್ಸ್ಟ್ ವ್ಲಾಗ್ನ ನೋಡಬೇಕು. ಸೊ ಅಂಟಿಲ್ ದಟ್ ಸ್ಟೇ ಟ್ಯೂನ್ಡ್, ಬಾಯ್. ಆ್ಯಂಡ್ ಮತ್ತು ಏನಂದರೆ ನಾನು ತುಂಬ ಡಿಲೇ ಆಗಿ ಅಂದರೆ ಲೇಟಾಗಿ ವಿಡಿಯೋಸ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಕಂಪ್ಲೀಟಾಗಿ ಆಫೀಸ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಂಪ್ಲೀಟಾಗಿ ಸ್ವಲ್ಪ ಹೊರಗಡೆ ಹೋಗಿದ್ವಿ ಟ್ರಿಪ್ಗೆಲ್ಲ. ಅದರಿಂದ ನಾನು ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗಿರಲಿಲ್ಲ. ಇನ್ಮೇಲೆ ವಾರಕ್ಕೆ ಅಟ್ಲೀಸ್ಟ್ 3 ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇನ್ಮೇಲೆ 3 ವಿಡಿಯೋಸ್ ಪಕ್ಕಾ ಹಾಕ್ತೀನಿ. ಆ್ಯಂಡ್
ಓಕೆ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ. ಇದು ನನ್ನ ವ್ಲಾಗ್. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.